ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಿನೆಲ್ಲರಿಗೂ. IPL 2024 ಆಕ್ಷನ್ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದಾವೆ ಗುರು. ಸೆಟ್ ನಂಬರ್ 1, ಸೆಟ್ ನಂಬರ್ 2, ಸೆಟ್ ನಂಬರ್ 3, ಸೆಟ್ ನಂಬರ್ 4 ಮತ್ತು ಸೆಟ್ ನಂಬರ್ 5. ಸೊ ವೆರಿ ಇಂಪಾರ್ಟೆಂಟ್ ಸೆಟ್ಗಳು. ಸೊ ಈ ಒಂದು ಸೆಟ್ನಲ್ಲಿ ಪ್ರತಿಯೊಂದು ಅಂದರೆ 10 IPL ಫ್ರಾಂಚೈಸರಿಗೆ ಜೇಬನ್ನು ಖಾಲಿ ಮಾಡುವಂಥ ಸೆಟ್ಗಳು. ಸೊ ಈ ಒಂದು ಸೆಟ್ನಲ್ಲಿ ಯಾರಾಗ್ತಾರೆ ಗುರು ಅನ್ಸೋಲ್ಡ್ ಪ್ಲೇಯರು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು. ಸೊ ಸೆಟ್ ನಂಬರ್ 1ರಲ್ಲಿ ಇರುವಂಥ ಪ್ಲೇಯರ್ ಲಿಸ್ಟ್ ಯಾರಪ್ಪ ಅಂದರೆ, ಸೊ ಹರಿಬ್ರೋಕು, ಟ್ರಾವಿಸ್ ಹೆಡ್, ಕರುಣ್ ನಾಯರ್, ಮನೀಶ್ ಪಾಂಡೆ ಮತ್ತು ರೋಮನ್ ಪವಲ್, ರೈಲೆರುಸ್ ಮತ್ತು ಸ್ಟೆವೆನ್ ಸ್ಮಿತ್ ಅವರು. ಸೊ ಈ ಒಂದು ಲಿಸ್ಟಲ್ಲಿ ಅನ್ಸೋಲ್ಡ್ ಆಗುವಂಥ ಪ್ಲೇಯರ್ ಯಾರಪ್ಪ ಅಂದರೆ ನನ್ನ ಪ್ರಕಾರ ಫಸ್ಟ್ಗೆ ಬರ್ತಾರೆ ಅದು ಸ್ಟೆವೆನ್ ಸ್ಮಿತ್ ಅವರು. ಸೊ ಸ್ಟೆವೆನ್ ಸ್ಮಿತ್ ಅವರು ಅಂಥ ಪರಿಗಳು ಹಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ T20 ಕ್ರಿಕೆಟ್ನಲ್ಲಿ. ಅಲ್ಲಿ ಬಿಗ್ ಬ್ಯಾಶ್ನಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬಟ್ ಓವರ್ ನೋಡ್ತಾರಪ್ಪ ಅಂದರೆ ಸ್ಟೆವೆನ್ ಸ್ಮಿತ್ ಅವರು ಅನ್ಸೋಲ್ಡ್ ಆಗ್ತಾರೆ ಗುರು. ಅದೇ ರೀತಿಯಾಗಿ ಸೆಕೆಂಡ್ ಪ್ಲೇಯರ್ ಬರ್ತಾರೆ ಇಲ್ಲಿ ಕರುಣ್ ನಾಯರ್ ಅವರು. ಪ್ರಾಬಲ್ ಅನ್ನೋ ಪ್ರಕಾರ ಕರುಣ್ ನಾಯರ್ ಅನ್ಸೋಲ್ಡ್ ಆಗುವಂಥ ಚಾನ್ಸಸ್ ಇದೆ ಗುರು. ಸೊ ನಿಮ್ಮ ಪ್ರಕಾರ ಸೆಟ್ ನಂಬರ್ 1ರಲ್ಲಿ ಯಾರಾಗ್ತಾರೆ ಗುರು ಅನ್ಸೋಲ್ಡು? ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಸೆಟ್ ನಂಬರ್ 2ಅಲ್ಲಿ ಸೊ ಸೆಕೆಂಡ್ ಸೆಟ್ನಲ್ಲಿ ಬೆಂಕಿ ಪ್ಲೇಯರ್ ಇದ್ದಾರೆ ಗುರು. ಯಾರಪ್ಪ ಅಂದರೆ ಜೆರಾಲ್ಡ್ ಕಾರ್ಡ್ಜಿ, ಪ್ಯಾಟ್ ಕಮಿನ್ಸು, ವನಿಂದು ಹಸರಂಗ, ಡಾರ್ಲಿ ಮಿಚೆಲ್, ಅಜಿಮುತುಲ್ಲಾ ಒಮರ್ ಜಾಯಿ, ಹರ್ಷಲ್ ಪಟೇಲ್, ರಚಿನ್ ರವೀಂದ್ರ, ಶಾರ್ದುಲ್ ಠಾಕೂರ್ ಮತ್ತು ಕ್ರಿಸ್ ವೋಕ್ಸು. ಸೊ ಈ ಒಂದು ಲಿಸ್ಟಲ್ಲಿ ಬೆಂಕಿ ಪ್ಲೇಯರ್ ಇದ್ದಾರೆ ನನ್ನವನ ಪ್ರಕಾರ. ಸೊ ಈ ಒಂದು ಲಿಸ್ಟಲ್ಲಿ ಎಲ್ಲ ಫ್ರಾಂಚೈಸರು ತಮ್ಮ ಜೇಬನ್ನು ಖಾಲಿ ಮಾಡ್ಕೋ ಸೆಟ್ ಇದು. ಸೊ ಈ ಒಂದು ಸೆಟ್ನಲ್ಲಿ ನನ್ನ ಪ್ರಕಾರ ಅನ್ಸೋಲ್ಡ್ ಆಗುವಂಥ ಪ್ಲೇಯರ್ ಯಾರಪ್ಪ ಅಂದರೆ ಅದು ಅಜಿಮುತುಲ್ಲಾ ಒಮರ್ ಜಾಯಿ ಗುರು. ರೀಸೆಂಟ್ ಆಗಿ ವರ್ಲ್ಡ್ ಕಪ್ನಲ್ಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಫ್ಘಾನಿಸ್ತಾನ ಪ್ಲೇಯರು. ಬಟ್ ಮೇ ಬಿ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಮೇ ಬಿ ಪಿಕ್ ಆದರೆ ಆಗಬಹುದು. ಸೊ ಈ ಒಂದು ಸೆಟ್ಟಲ್ಲಿ ನಿಮ್ಮ ಪ್ರಕಾರ ಯಾರಾಗ್ತಾರೆ ಗುರು ಅನ್ಸೋಲ್ಡು? ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಥರ್ಡ್ ಸೆಟ್ನಲ್ಲಿ ಸೆಟ್ ನಂಬರ್ 3ಅಲ್ಲಿ ಇರುವಂಥ ಪ್ಲೇಯರ್ ಲಿಸ್ಟು KS ಭರತ್, ಜಾಸ್ ಇಂಗ್ಲಿಷು, ಕುಸಲ್ ಮೆಂಡಿಸು, ಫಿಲಿಪ್ ಸಾಲ್ಟು ಮತ್ತು ಥ್ರಿಸ್ಟನ್ ಸ್ಟಬ್ಸು. ಸೊ ಈ ಒಂದು ಲಿಸ್ಟಲ್ಲಿ ನನ್ನ ಪ್ರಕಾರ ಅನ್ಸೋಲ್ಡ್ ಆಗುವಂಥ ಪ್ಲೇಯರು ಅದು ಕುಸಲ್ ಮೆಂಡಿಸು. ನೆಕ್ಸ್ಟು ಸೆಟ್ ನಂಬರ್ 4ಅಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಸೆಟ್ ಇದು. ಯಾಕೆಂದರೆ ಈ ಒಂದು IPL 2024ರಲ್ಲಿ ಬೇಕಾಗಿರೋದು ಅದು ಪೇಸ್ ಬಾಲರ್, ಅದಕ್ಕೋಸ್ಕರ. ಸೊ ಈ ಒಂದು ಲಿಸ್ಟಲ್ಲಿ ಸೊ ಪೇಸ್ ಬಾಲರ್ ಇದ್ದಾರೆ. ಸೊ ಇದರಲ್ಲಿ ಫಸ್ಟಿಗೆ ಬರ್ತಾರೆ ಲೂಕಿ ಫರ್ಗಿಸನು, ಜಾಸ್ ಹೆಜಲ್ವುಡ್ಡು, ಅಲ್ಜರಿ ಜೋಸೆಫ್, ಡಿ ಮಧುಶಂಕ, ಶಿವಮ್ ಮಾವಿ ಮತ್ತು ಚೇತನ್ ಸಕರಿಯಾ, ಮಿಚೆಲ್ ಸ್ಟಾರ್ಕ್, ಜೈದೇವ್ ಉನಾದ್ಕಟ್ಟು, ಫೈನಲಿ ಉಮೇಶ್ ಯಾದವ್. ಸೊ ವೆರಿ ಇಂಪಾರ್ಟೆಂಟ್ ಸೆಟ್ಟು. ಸೊ ಈ ಒಂದು ಸೆಟ್ಟಲ್ಲಿ ನನ್ನ ಪ್ರಕಾರ ಅನ್ಸೋಲ್ಡ್ ಆಗುವಂಥ ಪ್ಲೇಯರು ಅದು ಉಮೇಶ್ ಯಾದವ್ ಗುರು. ರೀಸೆಂಟ್ ಆಗಿ ಫಾರ್ಮ್ ಸರಿಯಾಗಿಲ್ಲ, ಬಟ್ ನನ್ನ ಪ್ರಕಾರ ಮೇ ಬಿ ಸೆಕೆಂಡ್ ರೌಂಡಲ್ಲಿ ಪಿಕ್ ಆದರೆ ಆಗ್ಬೋದು. ಬಟ್ ಈ ಒಂದು ಸೆಟ್ಟಲ್ಲಿ ಮೇ ಬಿ ಅನ್ಸೋಲ್ಡ್ ಅಂದರೆ ಅದು ಉಮೇಶ್ ಆಗ್ತಾರೆ. ಸೊ ನೆಕ್ಸ್ಟು ಸೆಟ್ ನಂಬರ್ 5ಅಲ್ಲಿ ಸ್ಪಿನ್ ಡಿಪಾರ್ಟ್ಮೆಂಟ್ ಇದೆ. ಇದರಲ್ಲಿ ಅಕೀಲ್ ಹುಸೇನ್, ಮುಜಿಬುಲ್ ರೆಹಮಾನ್, ಆದಿಲ್ ರಶೀದ್, ಮೊಹಮ್ಮದ್ ವಕಾರ್, ತಬ್ರೀಬ್ ಶಂಶಿ ಮತ್ತು ಈಸುದಿ. ನನ್ನ ಪ್ರಕಾರ ಈ ಒಂದು ಲಿಸ್ಟಲ್ಲಿ ಅನ್ಸೋಲ್ಡ್ ಆಗ್ತಾರೆ ಅದು ಮೊಹಮ್ಮದ್ ವಕಾರ್, ತಬ್ರೀಬ್ ಶಂಶಿ ಮತ್ತು ಈಸುದಿ. ಸೊ ಇದು ಕೂಡ ನನ್ನ ಪ್ರಕಾರ ಅನ್ಸೋಲ್ಡ್ ಆಗುವಂಥ ಪ್ಲೇಯರ್ ಲಿಸ್ಟು ಟಾಪ್ 5 ಸೆಟ್ಟಲ್ಲಿ. ಸೊ ಈ ಒಂದು ವಿಡಿಯೋ ಎಷ್ಟಾದರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.